ಹಾಯ್ ಫ್ರೆಂಡ್ಸ್, ಸೊಸೆ ಸಾವಿತ್ರಿ 3ನೇ ಎಪಿಸೋಡ್ ಕಾದಂಬರಿ ಕತೆಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ನಮ್ಮ ಲೈಫ್ ಸ್ಟೋರಿ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಕತೆ ಸ್ಟಾರ್ಟ್ ಮಾಡೋಣ. ಅರ್ಧರಾತ್ರಿಯ ನಿಶಬ್ದದಲ್ಲಿ ಹಳೆಯ ತಟ್ಟೆ ಬಿದ್ದ ಶಬ್ದ ಮನೆಯನ್ನೆಲ್ಲ ಮೊಳಗಿಸಿತ್ತು. ಯಾರಲ್ಲಿ ಎಂದು ರಾಮಣ್ಣ ಗಟ್ಟಿಯಾಗಿ ಕೇಳಿದರು. ಸಾವಿತ್ರಿಯ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಒಂದು ಕ್ಷಣ ಉಸಿರನ್ನೇ ಹಿಡಿದು ಕತ್ತಲೆಯ ಮೂಲೆಯಲ್ಲಿ ನಿಂತಳು. ಕೈಯಲ್ಲಿದ್ದ ನೀರಿನ ಲೋಟ ನಡುಗುತ್ತಿತ್ತು. ನಾಗಮ್ಮ ನಿಧಾನವಾಗಿ ಬಾಗಿಲಿನ ಕಡೆ ನಡೆದಳು. ಬೆಕ್ಕಿರಬೇಕು, ಇಷ್ಟು ರಾತ್ರಿ ಯಾರು ಬರ್ತಾರೆ ಎಂದಳು. ರಾಮಣ್ಣ ಇನ್ನೂ ಅನುಮಾನದಿಂದ ಸುತ್ತಲೂ ನೋಡಿದರು. ನಂತರ ಬಾಗಿಲು ಮುಚ್ಚಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರದು, ವಿಶೇಷವಾಗಿ ಸಾವಿತ್ರಿಗೆ ಗೊತ್ತಾಗಬಾರದು ಎಂದರು. ಆ ಮಾತು ಕೇಳಿದ ಕ್ಷಣ ಸಾವಿತ್ರಿಗೆ ಮತ್ತಷ್ಟು ಕುತೂಹಲ ಮೂಡಿತು. ನನ್ನಿಂದ ಯಾಕೆ ಮರೆ ಮಾಡುತ್ತಿದ್ದಾರೆ ಎಂದು ಮನಸ್ಸಿನಲ್ಲಿ ಯೋಚಿಸಿದಳು. ಇಬ್ಬರೂ ತಮ್ಮ ಕೋಣೆಗೆ ಹೋದ ನಂತರ ಸಾವಿತ್ರಿ ನಿಧಾನವಾಗಿ ತನ್ನ ಕೋಣೆಗೆ ಬಂದಳು. ಆದರೆ ಆ ರಾತ್ರಿ ಅವಳಿಗೆ ನಿದ್ರೆ ಬರಲೇ ಇಲ್ಲ. ಮರುದಿನ ಬೆಳಿಗ್ಗೆ ಎಲ್ಲವೂ ಎಂದಿನಂತೆಯೇ ನಡೆಯಿತು. ನಾಗಮ್ಮ ಕೆಲಸ ಹೇಳುತ್ತಿದ್ದರು. ರಾಮಣ್ಣ ಹೊಲಕ್ಕೆ ಹೋಗಲು ಸಿದ್ಧರಾಗುತ್ತಿದ್ದರು. ರಾಘವ ಪಟ್ಟಣದ ಕೆಲಸಕ್ಕೆ ಹೊರಡುತ್ತಿದ್ದ. ಆದರೆ ಸಾವಿತ್ರಿಯ ಮನಸ್ಸು ಮಾತ್ರ ಆ ಕೀಲಿ ಮತ್ತು ಆ ರಹಸ್ಯದ ಸುತ್ತಲೇ ತಿರುಗುತ್ತಿತ್ತು. ಅಷ್ಟರಲ್ಲಿ ಮನೆಯ ಹೊರಗಿನಿಂದ ಒಬ್ಬ ವೃದ್ಧೆ ಬಂದಳು. ರಾಮಣ್ಣ ಇದ್ದಾರಾ ಎಂದು ಕೇಳಿದಳು. ಅವಳ ಹೆಸರು ಪಾರ್ವತಮ್ಮ, ಊರಿನ ಹಿರಿಯ ಮಹಿಳೆ. ಈ ಮನೆಯ ಹಳೆಯ ಸಂಗತಿಗಳನ್ನೆಲ್ಲ ತಿಳಿದಿದ್ದಳು. ರಾಮಣ್ಣ ಅವಳನ್ನು ಕಂಡ ತಕ್ಷಣ ಹೊರಗೆ ಕರೆದುಕೊಂಡು ಹೋದರು. ಸಾವಿತ್ರಿ ಅಡಿಗೆ ಮನೆಯ ಕಿಟಕಿಯ ಬಳಿ ನಿಂತಿದ್ದಳು. ಗಾಳಿ ಬೀಸುತ್ತಿದ್ದ ಕಾರಣ ಅವರ ಮಾತುಗಳ ಕೆಲವು ಭಾಗ ಮಾತ್ರ ಅವಳ ಕಿವಿಗೆ ಬಿದ್ದವು. ಇನ್ನು ಹೆಚ್ಚು ದಿನ ಮುಚ್ಚಿಡಲು ಆಗಲ್ಲ ರಾಮಣ್ಣ, ನನಗೂ ಗೊತ್ತು. ಸತ್ಯ ಗೊತ್ತಾದ ದಿನ ಆ ಹುಡುಗಿಯ ಬದುಕೇ ಬದಲಾಗುತ್ತದೆ. ಅದಕ್ಕೆ ನನಗೆ ಭಯ. ಸಾವಿತ್ರಿ ಬೆಚ್ಚಿಬಿದ್ದಳು. ಯಾವ ಹುಡುಗಿ? ನನ್ನ ಬಗ್ಗೆ ಹೇಳ್ತಿದ್ದಾರಾ? ಪಾರ್ವತಮ್ಮ ಹೊರಡುವಾಗ ಸಾವಿತ್ರಿಯನ್ನು ನೋಡಿ ಮೃದುವಾಗಿ ನಕ್ಕಳು. ಮಗಳೇ, ನೀನು ತುಂಬ ಒಳ್ಳೆಯವಳು. ಆದರೆ ಈ ಮನೆಯ ಗೋಡೆಗಳು ಹೇಳದ ಕತೆಗಳು ತುಂಬ ಇವೆ. ಎಚ್ಚರಿಕೆಯಿಂದ ಇರು ಎಂದು ಹೇಳಿ ನಿಧಾನವಾಗಿ ನಡೆದು ಹೋದಳು. ಆ ಮಾತು ಸಾವಿತ್ರಿಯ ಮನಸ್ಸಿನಲ್ಲಿ ಪ್ರತಿಧ್ವನಿಸತೊಡಗಿತು. ಸಂಜೆ ರಾಘವ ಮನೆಗೆ ಬಂದ. ಸಾವಿತ್ರಿ ಎಲ್ಲವನ್ನೂ ಹೇಳಬೇಕೆಂದುಕೊಂಡಳು. ಆದರೆ ರಾಮಣ್ಣನ ಮಾತು ನೆನಪಾಯಿತು. ಈ ವಿಷಯ ಯಾರಿಗೂ ಹೇಳಬೇಡ. ಅವಳು ಮೌನವಾಗಿಯೇ ಉಳಿದಳು. ರಾತ್ರಿ ಎಲ್ಲರೂ ಮಲಗಿದ ನಂತರ ಸಾವಿತ್ರಿಗೆ ಮತ್ತೆ ನಿದ್ರೆ ಬರಲಿಲ್ಲ. ಅವಳು ಮನೆಯ ಹಿಂಭಾಗಕ್ಕೆ ಹೋದಳು. ಅಲ್ಲಿದ್ದ ಹಳೆಯ ಗೋದಾಮಿನ ಬಾಗಿಲು ಸ್ವಲ್ಪ ತೆರೆದಿತ್ತು. ನಾನು ಬಾಗಿಲು ಮುಚ್ಚಿದ್ದೆ ಅಲ್ವಾ ಎಂದು ಆಶ್ಚರ್ಯಪಟ್ಟಳು. ಧೈರ್ಯ ಮಾಡಿಕೊಂಡು ಒಳಗೆ ಹೋದಳು. ಒಳಗೆ ಸಂಪೂರ್ಣ ಕತ್ತಲೆ. ಮೊಬೈಲ್ ಟಾರ್ಚ್ ಹಚ್ಚಿದಳು. ಅಷ್ಟರಲ್ಲಿ ಒಂದು ಹಳೆಯ ಮರದ ಅಲಮಾರಿಯ ಕೆಳಗೆ ಧೂಳಿನಿಂದ ಮುಚ್ಚಿದ್ದ ಚಿಕ್ಕ ಕಬ್ಬಿಣದ ಪೆಟ್ಟಿಗೆ ಕಾಣಿಸಿತು. ಅದರ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಈ ಪೆಟ್ಟಿಗೆಯನ್ನು ತೆರೆಯುವ ಹಕ್ಕು ಸಾವಿತ್ರಿಗೆ ಮಾತ್ರ. ಆ ಮಾತು ಓದಿದ ಕ್ಷಣ ಅವಳ ಕೈಗಳು ನಡುಗಿದವು. ನನ್ನ ಹೆಸರಾ? ಈ ಪೆಟ್ಟಿಗೆ ವರ್ಷಗಳಷ್ಟು ಹಳೆಯದಾಗಿ ಕಾಣುತ್ತಿದೆ. ಹಾಗಾದರೆ ನನ್ನ ಹೆಸರು ಇದರ ಮೇಲೆ ಹೇಗೆ ಬಂತು? ಅಷ್ಟರಲ್ಲಿ ಅವಳ ಹಿಂದೆ ಯಾರೋ ನಿಂತಿರುವ ಅನುಭವವಾಯಿತು. ನಿಧಾನವಾಗಿ ಹಿಂದಿರುಗಿ ನೋಡಿದಳು. ಕತ್ತಲೆಯ ಮಧ್ಯೆ ಒಬ್ಬ ವ್ಯಕ್ತಿಯ ನೆರಳು ಕಾಣಿಸಿತು. ಆ ಪೆಟ್ಟಿಗೆಯನ್ನು ಮುಟ್ಟಬೇಡ ಎಂದು ಗಂಭೀರ ಧ್ವನಿ ಕೇಳಿಸಿತು. ಸಾವಿತ್ರಿಯ ಉಸಿರೇ ನಿಂತಂತಾಯಿತು. ಮುಂದಿನ 4ನೇ ಎಪಿಸೋಡ್ನಲ್ಲಿ ಆ ಕತ್ತಲಲ್ಲಿ ನಿಂತಿದ್ದ ವ್ಯಕ್ತಿ ಯಾರು ಎಂಬುದನ್ನು ನೋಡೋಣ ಸ್ನೇಹಿತರೆ. ನಿಮಗೆ ಈ ಭಾಗ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.